ಬೆಳೆಗಾರರ ಆಕ್ರೋಶ ಭುಗಿಲೆದಿದೆ. ನಿನ್ನೆ ಇಡೀ ಬೆಳಗಾವಿ ಕುಂದಾನಗರಿ ಧಗಧಗಿಸ್ತು. ಕಾರಣ ಅಷ್ಟು ಪ್ರಮಾಣದಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಸಕ್ಕರೆ ಶುಗರ್ ಫ್ಯಾಕ್ಟರಿಗಳ ವಿರುದ್ಧ ಅವರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಲೆ ನಿಗದಿಯಾಗದೆ ಈ ಹೋರಾಟದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಹೋರಾಟಗಾರ ಹೇಳ್ತಿದ್ದಾರೆ. 7ನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಹೋರಾಟ. ನಿನ್ನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಈ ಹೋರಾಟ. ಕಬ್ಬಿಗೆ ಬೆಂಬಲ ಬೆಲೆಗೆ ಪಟ್ಟು ಹಿಡಿದಿದ್ದಾರೆ ಅನ್ನದಾತರು. ಬೆಳಗಾವಿ ಹಾಗೂ ಚಿಕ್ಕೋಡಿಯಲ್ಲಿ ರೈತರ ಪ್ರತಿಭಟನೆ ಜೋರಾಗ್ತಾ ಇದೆ. ಗುರ್ಲಾಪುರ ಕ್ರಾಸ್ ಬಳಿ ಅಹೋರಾತ್ರಿ ಧರಣಿ ಕೂತ್ಕೊಂಡಿದ್ದಾರೆ ಅನ್ನದಾತರು. ಟನ್ಗೆ 3,500 ರೂಪಾಯಿ ದರ ನಿಗದಿ ಮಾಡಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಿದ್ದಾರೆ. ಅಹೋರಾತ್ರಿ ಧರಣಿ ಮಾಡ್ತಾ ಇದ್ರು ಕೂಡ ಸರ್ಕಾರ ಇತ್ತ ತಿರುಗಿ ಕೂಡ ನೋಡ್ತಾ ಇಲ್ಲ. ನವೆಂಬರ್ 7ರಂದು ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅನ್ನದಾತರು. ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ರೈತರು ಕೊಟ್ಟಿದ್ದು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಕಬ್ಬು ಬೆಳೆಗಾರರ ಕಿಚ್ಚು. ಜಸ್ಟ್ ಫ್ಯಾಕ್ಟರಿ ಮತ್ತು ರೈತರ ಮಧ್ಯದ ಸಂಘರ್ಷ ಮಾತ್ರ ಅಲ್ಲ ಇದು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳ ಮುತುವರ್ಜಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧನೇ ಈಗ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈಗಿನ ಒಂದು 3,400 ದರ ಘೋಷಣೆ ಮಾಡಿ ಒಂದು ಮಾರ್ಗನೆ ಒಂದು ವಿನಂತಿಯನ್ನು ಮಾಡ್ಕೊಂತ ಎಲ್ಲ ಕಬ್ಬು ಬೆಳೆದ 400 ಆದರೂ ಕೊಡ್ಲಿ ಅನ್ನುವಂತ ಒಂದು